ತುಂಗಭದ್ರಾ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ದುರಸ್ತಿಗೆ ಹರಸಾಹಸ ಪಡಬೇಕಾದಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಎರಡೂ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು, ಪ್ಲಾನ್ ಎ ಮತ್ತು ಪ್ಲಾನ್ ಬಿ. ತುಂಗಭದ್ರಾ ಜಲಾಶಯದಲ್ಲಿ ಪದೇ ಪದೇ ವಾಹನಗಳ ಓಡಾಟ ಹಿನ್ನೆಲೆ ಆಗುವಂತ ಸಮಸ್ಯೆನ ತಪ್ಪಿಸೋಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇದು ಬಹಳ ಸೂಕ್ಷ್ಮ ವಿಚಾರ. ಪ್ರತಿಯೊಂದು ಸೂಕ್ಷ್ಮತೆಯನ್ನ ಕೂಡ ಅಲ್ಲಿ ನೋಡಬೇಕಾಗತ್ತೆ, ಗಮನ ಹರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಏನೇನು ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ಗಮನ ಹರಿಸ್ತಾ ಇದ್ದಾರೆ. ಈ ಡ್ಯಾಮ್ಗೆ ಬ್ಯಾಟರಿ ಚಾಲಿತ ವಾಹನಗಳನ್ನ ತರ್ತಾ ಇದ್ದಾರೆ ಹಂಪಿ ಪ್ರಾಧಿಕಾರ. ಸಚಿವರು ಅಧಿಕಾರಿಗಳ ವಾಹನಗಳ ಓಡಾಟ ಹಿನ್ನೆಲೆಯಲ್ಲಿ ಈ ವೆಹಿಕಲ್ಸ್ ಓಡಾಡಿದಾಗ ಸಹಜವಾಗಿಯೇ ಭೂಮಿ ಕಂಪಿಸುತ್ತೆ. ಸೊ ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ ಸಿಚುವೇಶನ್ ಅಲ್ಲಿ ಬಹಳ ಕ್ರಿಟಿಕಲ್ ಇದೆ ಅಂತ ಹೇಳ್ತಿದ್ದಾರೆ. ಹೀಗಿರಬೇಕಾದ್ರೆ ವೆಹಿಕಲ್ಸ್ಗಳು ನಾರ್ಮಲ್ ಆಗಿ ಅಧಿಕಾರಿಗಳು ಬರ್ತಾ ಇರ್ತಾರೆ ಅಥವಾ ಜನಪ್ರತಿನಿಧಿಗಳೇ ಬರ್ತಾ ಇರ್ತಾರೆ. ಸೊ ಅದು ಪದೇ ಪದೇ ಬಂದು ಹೋಗೋದು ಆ ಥರ ಆಗ್ತಾ ಇದ್ರೆ ಸಮಸ್ಯೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ನಮ್ಮಿಂದ ಸಮಸ್ಯೆ ಆಗಬಾರ್ದು ಅಂತ ಈ ಬ್ಯಾಟರಿ ಚಾಲಿತ ವೆಹಿಕಲ್ಸನ್ನು ತೆಗೆದುಕೊಂಡು ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಅಂದರೆ ಯಾರಾದರೂ ಈಗ CM ಭೇಟಿ ಕೊಡ್ತಾರೆ, ಅವ್ರ ಜೊತೆಗೆ ಇನ್ನೊಂದಷ್ಟು ಸಚಿವರುಗಳು ಅಥವಾ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಅವ್ರ ಓನ್ ವೆಹಿಕಲ್ಸಲ್ಲಿ ಬಂದಾಗ ಅದು ವೆಹಿಕಲ್ಸ್ ಹೆವಿ ಅನಿಸುತ್ತೆ. ಸೊ ಹಾಗಾಗಿ ಸಮಸ್ಯೆ ಆಗ್ಬೋದು, ಕಂಪನ ಆಗ್ಬೋದು, ಅದರಿಂದ ಇನ್ನೇನೋ ಸಮಸ್ಯೆ ಆಗ್ಬೋದು. ಅವ್ರದ್ದೊಂದು ಪ್ರಾಕ್ಟಿಕಲ್ ಆಗಿ ನೋಡಿರ್ತಾರೆ ಏನೇನು ಸಮಸ್ಯೆ ಇದೆ ಅಂತ. ಹಾಗಾಗಿ ಅದಕ್ಕೆಲ್ಲ ನಮ್ಮ ಕಡೆಯಿಂದ ಅವಕಾಶ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ವೆಹಿಕಲ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಎಲ್ಲ ಥರದ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಏನೆಲ್ಲ ಮುಂಜಾಗ್ರತಾ ಕ್ರಮಗಳು, ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಇದೀಗ ಮಾಡ್ಕೊಳ್ತಾ ಇದ್ದಾರೆ. ಸೊ ಪದೇ ಪದೇ ವೆಹಿಕಲ್ಸ್ಗಳು ಓಡಾಡ್ತಾನೆ ಇದ್ವು. ಯಾವಾಗ ಚೈನ್ ಕಟ್ಟಾಗಿದೆ ಅಂತ ಗೊತ್ತಾಯಿತು ಆಗಿನಿಂದ ಅನೇಕ ಅಧಿಕಾರಿಗಳು, ಅನೇಕ ಸಚಿವರುಗಳು, ಅನೇಕ ಜನಪ್ರತಿನಿಧಿಗಳು, ಸ್ಥಳೀಯರೆಲ್ಲ ಭೇಟಿ ಕೊಡ್ತಾನೆ ಇದ್ದಾರೆ. ಹಾಗಾಗಿ ಸಮಸ್ಯೆ ಆಗಬಾರ್ದು ಅಂತ ಈ ಬ್ಯಾಟರಿ ಚಾಲಿತ ವಾಹನಗಳನ್ನು ಹಂಪಿ ಅಧಿಕಾರಿಗಳು ತರಿಸ್ತಿದ್ದಾರೆ. ನೀವು ಅದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಇನ್ಯಾರಾದರೂ ನಾವು ಅಲ್ಲಿ ಹೋಗಬೇಕು, ನೋಡಬೇಕು ಅಂತ ಬರೋರು ಈ ವೆಹಿಕಲಲ್ಲಿ ಹೋಗಬೇಕಾಗತ್ತೆ. ಸೊ ಅಂದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಎಷ್ಟು ಸೂಕ್ಷ್ಮವಾಗಿದೆ, ಏನೆಲ್ಲ ಅಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೀಗ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಎರಡೂ ರೆಡಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂಗೆ ಕೆಲವೊಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಏನೇನು ಅವಶ್ಯಕತೆ ಇದೆ, ಪ್ಲ್ಯಾನ್ ಎಗೆ ಏನು ಬೇಕು, ಪ್ಲ್ಯಾನ್ ಬಿಗೆ ಏನು ಬೇಕು, ಪ್ಲ್ಯಾನ್ ಎ ಅಂತ ಬಂದಾಗ ಏನು ಸಮಸ್ಯೆ ಎದುರಾಗತ್ತೆ, ಅದನ್ನು ಬಗೆಹರಿಸೋದು ಹೇಗೆ. ಹಾಗೆಯೇ ಅಲ್ಲಿ ಬರುವಂಥ ಜನರು ಅಥವಾ ಅಲ್ಲಿಗೆ ಬರುವಂಥ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಅಥವಾ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಅಲ್ಲಿ ಬರುವಂಥವ್ರಾಗಿರ್ಬೋದು, ಇವರೆಲ್ಲ ಓನ್ ವೆಹಿಕಲ್ಸು ಅಂತಂದಾಗ ಹೆವಿ ವೆಹಿಕಲ್ಸು ಓಡಾಡ್ಬಿಡುತ್ತೆ. ಒಂದು 5ರಿಂದ 6 ವೆಹಿಕಲ್ಸ್ ಬಂತು ಅಂತಂದರೆ, ಕಾರ್ಗಳು ಬಂತು ಅಂತ ಅಂದರೆ, ಒಮ್ಮೆಲೆ ಬಂತು ಅಂತಂದರೆ ಸಮಸ್ಯೆ ಆಗುತ್ತೆ. ಆದರೆ ಈ ಥರ 2 ಪ್ರತ್ಯೇಕವಾದಂಥ ಬ್ಯಾಟ್ರಿ ಚಾಲಿತ ವಾಹನ ಏನಾದರೂ ಇದ್ಬಿಟ್ರೆ ಅದು ಹೆವಿ ವೆಹಿಕಲ್ ಅಂತಲೂ ಅನಿಸಲ್ಲ. ಒಂದು ಆಮೇಲೆ ಇದೇ ವೆಹಿಕಲ್ ಅಲ್ಲಿ ಓಡಾಡ್ತಾ ಇರುತ್ತೆ, ಜಾಸ್ತಿ ವೆಹಿಕಲ್ಸ್ಗಳು ಓಡಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಂಪ್ಲೀಟ್ ಆಗಿ ತುಂಗಭದ್ರಾ ಡ್ಯಾಮ್ನ ಸರಿಪಡಿಸಬೇಕು, ಅಲ್ಲಾಗಿರುವಂಥ ಸಮಸ್ಯೆಯನ್ನು ಬಗೆಹರಿಸಬೇಕು. ಇದು ಅಧಿಕಾರಿಗಳು ಮೇಯ್ನಾಗಿ ಟಾರ್ಗೆಟ್ ಮಾಡ್ಕೊಂಡಿರೋದು. ಸೊ ಆ ಮೇಯ್ನಾಗಿ ಟಾರ್ಗೆಟ್ ಮಾಡ್ಕೊಂಡಿರೋದ್ರಿಂದ ಏನೆಲ್ಲ ಶುರುವಿಂದನೇ ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಈ ಥರ ವೆಹಿಕಲ್ಸನ್ನು ಕೂಡ ತರಿಸಿದ್ದಾರೆ. ಅಲ್ಲಿ ಓಡಾಡೋದಕ್ಕೆ ಯಾರೇ ಅಧಿಕಾರಿಗಳು ಬಂದ್ರೂ ಹೊರಗಡೆ ಅವ್ರ ವೆಹಿಕಲ್ಸನ್ನು ಪಾರ್ಕ್ ಮಾಡಿ ಆ ನಂತರ ನಾವು ಆ ಡ್ಯಾಮ್ ಮೇಲೆ ಹೋಗ್ತೀವಿ ಅಥವಾ ಅಲ್ಲಿ ಸಮಸ್ಯೆ ಆಗಿರುವ ಪ್ಲೇಸಸ್ ನಿಯರ್ ಹೋಗ್ತೀವಿ ಅಂತ ಅಂದಾಗ ಈ ವೆಹಿಕಲಲ್ಲಿ ಹೋಗಬೇಕಾಗತ್ತೆ.